ಕಬಳಿಸಿದ ಬಸವಯ್ಯಪ್ಪರಿಗೆ ಹೋರಾಟ 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 ಎಲ್ಲಿವರೆಗೂ ಹೋರಾಟ ಹೋರಾಟ ಕರ್ನಾಟಕ ರಾಜ್ಯ ಸಂಘಕ್ಕೆ ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೂ ಹೋರಾಟ. ಕಸಬುಳಿ ಜೋಡಿದುಮ್ಮರಿ ಕೆರೆಯಲ್ಲಿ ಸರ್ವೆ ನಂಬರ್ 7 ಮತ್ತು 10ರಲ್ಲಿ ಸುಮಾರು ಶತಮಾನಗಳಿಂದ ಕೆರೆ ಮತ್ತು ಗೋಮಾಳ ಉಳ್ಕೊಂಡು ಬಂದಿದೆ. ಇತ್ತೀಚೆಗೆ ಮಾಜಿ ಶಾಸಕರಂತ TH ಬಸವರಾಜಪ್ಪ ಮತ್ತು ಪಟೇಲ್ ಗವಿಯಪ್ಪ ಎಂಬರು ಅಲ್ಲಿ ಸೇರಿಕೊಂಡು ಅದನ್ನು ಯಾರೂ ಸಾರ್ವಜನಿಕ ತಿಳಿಯದಂತೆ ಏಕಪಕ್ಷೀಯವಾಗಿ ರೆವಿನ್ಯೂ ಕೋರ್ಟ್ಗಳಲ್ಲಿ 1985ರಿಂದ ಮಾಡ್ಕೊಂಡು ಬಂತಾರೆ. ಅದು ಇತ್ತೀಚೆಗೆ ಗೊತ್ತಾಗಿ ಅದನ್ನು ಯಾರು ಉದ್ಯಮಿಗಳು ಬಂದು ಅದನ್ನು ಮಾರಾಟಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗಿ ಈಗ ತಡೆದಿದ್ದಾರೆ. ಅದು ಶತಮಾನಗಳಿಂದಲೂ ಕೆರೆ, ಇವತ್ತು ಕೆರೆ ಇದೆ, ಭಾಳಷ್ಟು ಕೆರೆ ಕಟ್ಟೆಗಳು ತುಂಬಿದ್ದಾವೆ, ಆಮೇಲೆ ಮರಗಳಿದ್ದಾವೆ, ಈಚಲುವನ ಇದೆ, ಪ್ರಾಣಿ ಪಕ್ಷಿಗಳು ದನಕರುಗಳು 4 ಊರಿನ ದನಕರುಗಳು ಕೂಡ ಅಲ್ಲೇ ಮೇಯೋದು. ಅಂಥ ಕೆರೆಯನ್ನು TH ಬಸವರಾಜಪ್ಪ ಅಂತ ಮಾಜಿ ಶಾಸಕ ಅವನು ಮತ್ತು ಪಟೇಲ್ ಗವಿಯಪ್ಪ ಎಂಬರು ಸೇರಿಕೊಂಡು ಕೆರೆಯನ್ನು ಲಪಟಾಯಿಸಿಕೊಟ್ಟಿದ್ದಾರೆ. ಅದನ್ನು ತಡೆಯೋಕ್ಕೋಸ್ಕರ ಇಡೀ ಗ್ರಾಮದ 4 ಗ್ರಾಮದ ಎಲ್ಲ ಸಾರ್ವಜನಿಕರು ಬಂದು ಇವತ್ತು DC ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಅದನ್ನು ವಜಾ ಮಾಡಬೇಕಂತೇಳಿ ಸರ್ಕಾರ ಮೇಲೆ ಒತ್ತಡ ಇದೆ. ಇಷ್ಟು ವರ್ಷ ಯಾಕೆ ಗೊತ್ತಾಗಿಲ್ಲ? ಅದು ಇಲ್ಲಿಯವರೆಗೂ ಕೂಡ ಅದು ಸರ್ಕಾರ ಜಮೀನೇ ಅಂದ್ಕೊಂಡಿದ್ರು, ಇಲ್ಲಿಯವರೆಗೂ ಕೂಡ ಸರ್ಕಾರ ಜಮೀನು ಅಂದ್ಕೊಂಡಿದ್ರು. ಅದನ್ನು ಇತ್ತೀಚೆಗೆ ಯಾರು ಅವರು ಭೂಮಾಲೀಕರು ಮತ್ತು ಉದ್ಯಮಿಗಳು ಬಂದು ಅದನ್ನು ಮಾರಾಟಕ್ಕಂತ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರು ತಿಳ್ಕೊಂಡು ಈಗ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು. ಹಿಂದಿನ ಸುಮಾರು ವರ್ಷಗಳ ದಾಖಲೆ ಸರ್ಕಾರದಂತನೇ ಇದೆ. 90ರಿಂದ ಇತ್ತೀಚೆಗೆ ಅವ್ರ ಹೆಸರಿಗೆ ಬಂದಿದೆ. ಅದು ಗಮನಕ್ಕೆ ಬಂದದ್ದು ಇತ್ತೀಚೆಗೆ ನಮ್ಮ ಗ್ರಾಮಸ್ಥರಿಗೆ ಇತ್ತೀಚೆಗೆ ಬಂದದ್ದು. ಬೀಸ್ನಳ್ಳಿ ಜಯಪ್ಪ ಅಂತೇಳಿ ವಕೀಲರು ಚಿತ್ರದುರ್ಗ.